ನಾನಿವತ್ತು 2ನೇ ತರಗತಿಯ ಬಣ್ಣದ ಹಕ್ಕಿ ಅನ್ನುವಂತಹ ಪದ್ಯವನ್ನ ಮಾಡ್ಲಿಕ್ಕೆ ಬಂದಿದ್ದೀನಿ. ಶುರು ಮಾಡೋಣ ಹಾಗಾದ್ರೆ. ಎಲ್ಲರೂ ರೆಡಿ ಇದ್ದೀರಲ್ವಾ? ನೋಡಿ ಮಕ್ಕಳೇ, ನೀವು ನಿಮ್ಮ ಸುತ್ತಮುತ್ತ ಯಾವೆಲ್ಲ ಹಕ್ಕಿಗಳನ್ನ ನೋಡಿದ್ದೀರಾ? ಯಾವ ಹಕ್ಕಿ? ಗಿಳಿ ಅಲ್ವಾ? ಇದು ಯಾವ ಹಕ್ಕಿ? ಇದು ಎಲ್ಲರ ಮನೆ ಹಿಂದೆ ಸಾಮಾನ್ಯವಾಗಿ ಎಲ್ಲಾ ಕಡೆ ಕಾಣಸಿಗತ್ತೆ. ಯಾವ್ದಿದು? ಖಾ 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 ಕಾಗೆ. ಇದು ಯಾವ ಹಕ್ಕಿ? ದೊಡ್ಡ ದೊಡ್ಡ ಬಿಲ್ಡಿಂಗ್ ಮೇಲೆ, ದೇವಸ್ಥಾನ, ಆಮೇಲೆ ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ಇದು ಕೂತಿರುತ್ತೆ. ಯಾವ ಹಕ್ಕಿ ಇದು? ಪಾರಿವಾಳ. ನಂತರ ಇದು ಸಾಮಾನ್ಯವಾಗಿ ಈಗ ಕಾಣಿಸೋದು ಕಡಿಮೆ ಆಗಿದೆ. ನಾವು ಚಿಕ್ಕವರಿದ್ದಾಗ ಇದು ನಮ್ಮನೆ ಒಳಗೆಲ್ಲ ಹಾರ್ತಾ ಇತ್ತು. ಆದ್ರೆ ಇವಾಗ ಇದು ಸ್ವಲ್ಪ ಕಡಿಮೆ ಆಗಿದೆ, ಆದ್ರೂ ಕಾಣ್ಲಿಕ್ಕೆ ಸಿಗುತ್ತೆ. ಪುಟ್ಟದಾದ ಹಕ್ಕಿ ಅದು. ಪರ್ರ್ ಅಂತ ಹಾರೋಗ್ಬಿಡತ್ತೆ. ಯಾವ್ದದು? ಗುಬ್ಬಚ್ಚಿ. ಪದ್ಯ ಬಣ್ಣದ ಹಕ್ಕಿ. ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ, ಬಣ್ಣದ ಹಕ್ಕಿ, ಬಾರಲೆ ಹಕ್ಕಿ ಹಾರುವ ಹಕ್ಕಿ, ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ, ಬಣ್ಣದ ಹಕ್ಕಿ, ಬಾರಲೆ ಹಕ್ಕಿ ಹಾರುವ ಹಕ್ಕಿ. ಗೆಳೆಯರು ಆಡಲು ಯಾರೂ ಇಲ್ಲ, ಕಳೆಯುವುದೆಂತೋ ವೇಳೆಯನೆಲ್ಲ. ಗೆಳೆಯರು ಆಡಲು ಯಾರೂ ಇಲ್ಲ, ಕಳೆಯುವುದೆಂತೋ ವೇಳೆಯನೆಲ್ಲ. ಬಾಬಾ ನನಗೂ ಹಾಡಲು ಕಲಿಸು, ಬಾಬಾ ನನಗೂ ಹಾರಲು ಕಲಿಸು, ಬಾಬಾ ನನಗೂ ಹಾಡಲು ಕಲಿಸು, ಬಾಬಾ ನನಗೂ ಹಾರಲು ಕಲಿಸು. ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ, ಬಣ್ಣದ ಹಕ್ಕಿ, ಬಾರಲೆ ಹಕ್ಕಿ ಹಾರುವ ಹಕ್ಕಿ, ಹಾರುವ ಹಕ್ಕಿ. ಅವ್ವನು ನೀರಿಗೆ ಹೋಗಿಹನು, ಅಪ್ಪನು ಪೇಟೆಗೆ ಹೋಗಿಹನು. ಅವ್ವನು ನೀರಿಗೆ ಹೋಗಿಹನು, ಅಪ್ಪನು ಪೇಟೆಗೆ ಹೋಗಿಹನು. ಅವ್ವನು ಬರಲಿ ಅಪ್ಪನು ಬರಲಿ, ಅವ್ವನು ಬರಲಿ ಅಪ್ಪನು ಬರಲಿ. ತಿನ್ನಲು ಹಣ್ಣನ್ನು ಕೊಡಿಸುವೆನು, ತಿನ್ನಲು ಹಣ್ಣನ್ನು ಕೊಡಿಸುವೆನು. ಬಾಬಾ ಹಕ್ಕಿ ಬಣ್ಣದ ಹಕ್ಕಿ, ಬಣ್ಣದ ಹಕ್ಕಿ, ಬಾರಲೆ ಹಕ್ಕಿ ಹಾರುವ ಹಕ್ಕಿ, ಹಾರುವ ಹಕ್ಕಿ. ನನಗೂ 2 ರೆಕ್ಕೆಯ ಹಚ್ಚು, ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು. ನನಗೂ 2 ರೆಕ್ಕೆಯ ಹಚ್ಚು, ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು. ನೆತ್ತಿಯ ಮೇಲೆ ಜುಟ್ಟನು ಹಚ್ಚು, ನೆತ್ತಿಯ ಮೇಲೆ ಜುಟ್ಟನು ಹಚ್ಚು. ಮೆಲ್ಲನೆ ಮೇಲೆ ಹಾರಲು ಹಚ್ಚು, ಮೆಲ್ಲನೆ ಮೇಲೆ ಹಾರಲು ಹಚ್ಚು. ಬಾಬಾ ಹಕ್ಕಿ ಬಣ್ಣದ ಹಕ್ಕಿ, ಬಣ್ಣದ ಹಕ್ಕಿ, ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ, ಬಣ್ಣದ ಹಕ್ಕಿ, ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ, ಬಾರಲೆ ಹಕ್ಕಿ ಹಾರುವ ಹಕ್ಕಿ. ನಾನು ನೀನು ಇಬ್ಬರು ಕೂಡಿ, ನಾನು ನೀನು ಇಬ್ಬರು ಕೂಡಿ, ಮುಗಿಲಿನ ಕಡೆಗೆ ಹಾರುವ ಬಾ, ಮುಗಿಲಿನ ಕಡೆಗೆ ಹಾರುವ ಬಾ. ಅಲ್ಲಿಂದಿತ್ತ ಇಲ್ಲಿಂದಿತ್ತ, ಅಲ್ಲಿಂದಿತ್ತ ಇಲ್ಲಿಂದಿತ್ತ,
ಹಕ್ಕಿ. ನೋಡಿ ಮಕ್ಕಳೇ, ಈ ಹಾಡನ್ನ ಅಥವಾ ಈ ಪದ್ಯವನ್ನ ಬರೆದವರು ಸೀಫಾ ಕಟ್ಟಿಮನಿ ಅನ್ನುವಂಥವ್ರು. ಬಹಳ ಸುಂದರವಾದ ಒಂದು ಪದ್ಯ, ಹೇಳಿಕೆ ಎಲ್ರಿಗೂ ಕೂಡ ಖುಷಿಯಾಗುತ್ತೆ. ಕವಿ ಏನ್ ಹೇಳ್ತಾರೆ, ಬಾರಲೆ ಹಕ್ಕಿ ಬಣ್ಣದ ಹಕ್ಕಿ. ಹಕ್ಕಿಗಳಲ್ಲಿ ಎಷ್ಟೊಂದು ವಿಧವಾದ ಹಕ್ಕಿಗಳನ್ನ ನಾವೆಲ್ಲರೂ ನೋಡಿರ್ತೀವಿ. ಬಣ್ಣ ಬಣ್ಣದ ಹಕ್ಕಿಗಳು ಕೂಡ ನಾವು ನೋಡ್ತಾ ಇರ್ತೀವಿ. ಗೆಳೆಯರು ಆಡಲು ಯಾರೂ ಇಲ್ಲ. ನಮ್ಮ ಜೊತೆ ಗೆಳೆಯರು ಯಾರು ಆಟ ಆಡ್ಲಿಕ್ಕಿಲ್ಲ, ಸಮಯವನ್ನ ಕಳೆಯಲಿಕ್ಕೆ ಯಾರೂ ಇಲ್ಲ. ಕಳೆಯುವುದೆಂತೂ ವೇಳೆಯನೆಲ್ಲ. ಬಾಬಾ ನನಗೂ ಹಾಡಲು ಕಲಿಸು, ಬಾಬಾ ನನಗೂ ಹಾರಲು ಕಲಿಸು. ಹಾಡದ್ಯಾರೋ ಕೋಗಿಲೆ ಕುಹೂ ಕುಹೂ ಅಂತ ಕೂಗತ್ತೆ ಅಲ್ವಾ, ನನಗೆ ಹಾಡೋದನ್ನ ಕಲಿಸತ್ತೆ. ನನಗೆ ಹಾರಾಡ್ಲಿಕ್ಕೆ ಕಲಿಸು, ಹಾಡು ಹೇಳಲಿಕ್ಕೆ ಕಲಿಸು, ನಿನ್ನ ಜೊತೆ ನಾನು ಸಮಯವನ್ನ ಕಳಿತೀನಿ. ಆಟ ಆಡ್ಲಿಕ್ಕೆ ಯಾರು ನನಗೆ ಗೆಳೆಯರಿಲ್ಲ, ನಿನ್ನ ಜೊತೆ ಆಡ್ತೀನಿ ಬಾ ಅಂತ ಹೇಳಿ ಕವಿ ಕರಿತಾ ಇದ್ದಾರೆ. ಅವ್ವನು ನೀರಿಗೆ ಹೋಗಿದ್ದಾಳೆ, ನಮ್ಮಮ್ಮ ನೀರಿಗೆ ಹೋಗಿದ್ದಾಳೆ, ಅಪ್ಪ ಪೇಟೆ ಹೋಗಿದ್ದಾರೆ, ಮನೆಗೆ ಬೇಕಾಗುವ ವಸ್ತುಗಳನ್ನ ತರಲಿಕ್ಕೆ ಅಪ್ಪ ಪೇಟೆ ಹೋಗಿದ್ದಾರೆ. ಅವ್ವನು ಬರಲಿ ಅಪ್ಪನು ಬರಲಿ, ತಿನ್ನಲು ಹಣ್ಣನ್ನು ಕೊಡಿಸುವೆನು. ಅವ್ವ ಬರ್ಲಿ, ನಮ್ಮಪ್ಪ ಬರ್ಲಿ, ನಿನ್ಗೆ ಹಣ್ಣನ್ನ ಕೊಡಿಸ್ತೀನಿ. ನನಗೂ 2 ರೆಕ್ಕೆಯ ಹಚ್ಚು, ಹಿಂಗಡೆ ಬಣ್ಣದ ಪುಚ್ಚವ ಚುಚ್ಚು. ನನಗೂ 2 ಹಕ್ಕಿಯ ರೆಕ್ಕೆಗಳನ್ನ ಹಚ್ಚು, ನಿನ್ನ ರೆಕ್ಕೆನ ನನಗಚ್ಚು, ಹಿಂದೆ ಪುಚ್ಚವನ್ನು ಚುಚ್ಚು. ನೆತ್ತಿಯ ಮೇಲೆ ಜುಟ್ಟನ್ನು ಹಚ್ಚು, ಮೆಲ್ಲನೆ ಮೇಲೆ ಹಾರಲು ಹಚ್ಚು. ನೆತ್ತಿಯ ಮೇಲೆ ಒಂದು ಪುಚ್ಚ ತರ ಇರುತ್ತೆ, ಅದಕ್ಕೆ ಒಂದು ರೀತಿ ಜುಟ್ಟಿ ತರ ಇರುತ್ತೆ, ಆ ರೀತಿ ಪುಚ್ಚವನ್ನ ನನಗೂ ಚುಚ್ಚು. ಆಮೇಲೆ ಮೆಲ್ಲನೆ ಮೇಲೆ ಹಾರಲು ಹಚ್ಚು. ಆ ಪುಚ್ಚವನ್ನೆಲ್ಲ ಹಚ್ಚಿಕೊಂಡು ನಾನು ನನಗೆ ಮೇಲ್ಗಡೆ ಹಾರ್ತೀನಿ, ನನಗೂ ಕೂಡ ಕಲಿಸು ಅಂತ ಕವಿ ಹೇಳ್ತಾ ಇದ್ದಾರೆ. ನಾನು ನೀನು ಇಬ್ಬರು ಕೂಡಿ ಮುಗಿಲಿನ ಕಡೆಗೆ ಹಾರುವ ಬಾ. ನಾನು ನೀನು ಇಬ್ರು ಕೂಡಿ, ಮುಗಿಲು ಅಂದ್ರೆ ಆಕಾಶ, ಆಕಾಶದ ಕಡೆಗೆ ಹಾರ್ತಾ ಹೋಗೋಣ. ಅಲ್ಲಿಂದ ಇತ್ತ, ಇಲ್ಲಿಂದ ಇತ್ತ, ಅಲ್ಲಿಂದಿತ್ತ ಇಲ್ಲಿಂದಿತ್ತ, ಹಾರುತ್ತ ಹಾಡುತ್ತ ನಲಿಯುವ ಬಾ. ಅಲ್ಲಿಂದ ಇತ್ತ, ಇಲ್ಲಿಂದ ಅತ್ತ, ಹಾರ್ತಾ ಹಾರ್ತಾ ನಾವು ನಲಿಯೋಣ ಬಾ ಅಂತ ಹೇಳಿ ಕರಿತಾ ಇದ್ದಾರೆ. ಎಲ್ರಿಗೂ ಆಸೆ ಆಗುತ್ತೆ ಹಕ್ಕಿಗಳನ್ನ ನೋಡಿದ್ರೆ ಅಲ್ವಾ, ಅವ್ರ ಜೊತೆ ಆಟ ಆಡೋಣ ಅಂತ ನಮಗೂ ಅನ್ಸುತ್ತೆ. ಆದ್ರೆ ಅವು ಯಾರ ಕೈಗೂ ಕೂಡ ಸಿಕ್ಕೋದಿಲ್ಲ. ಇದರಲ್ಲಿ ಕೇಳಿದ ಪದಗಳು ಗಟ್ಟಿಯಾಗಿ ಓದಿ. ಹಕ್ಕಿ, ಅವ್ವ, ಅಪ್ಪ. ಪದ್ಯ ತುಂಬಾ ಚೆನ್ನಾಗಿತ್ತಲ್ಲ ಮಕ್ಕಳೇ, ತುಂಬಾ ಸುಂದರವಾದ ಪದ್ಯ. ನೀವು ಕೂಡ ಇದನ್ನ ರಾಗವಾಗಿ ಹಾಡೋದನ್ನ ಕಲಿತ್ಕೊಳ್ಳಿ. ಪದ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಂತರ ಕೇಳಿದ ಪದಗಳು ಹಕ್ಕಿ, ಅವ್ವ, ಅಪ್ಪ, ಹಣ್ಣು, ರೆಕ್ಕೆ, ವೇಳೆ, ನೆತ್ತಿ, ಹಾರುವ, ಉಚ್ಚವ, ಹಾಡಲು, ಇಬ್ಬರು, ಹೋಗಿಹಳು, ಅಲ್ಲಿಂದಿತ್ತ, ಇಲ್ಲಿಂದಿತ್ತ, ಮುಗಿಲಿನ ನಲಿಯುವ. ನಂತರ ಪದಗಳ ಅರ್ಥ. ಪದಗಳ ಅರ್ಥ ನೋಡಿ ಮಕ್ಕಳೇ, ಕಾಲ ಹಾಗೆ ಸಮಯ ಅಂತ ಹೇಳ್ತೀವಿ. ಹಚ್ಚು ಅಂದ್ರೆ ಸೇರಿಸು, ಅಂಟಿಸು. ಪುಚ್ಚ ಹಕ್ಕಿಯ ಗರಿ ಅಥವಾ ಪುಕ್ಕ. ನೆತ್ತಿ ಅಂದ್ರೆ ತಲೆಯ ಮಧ್ಯಭಾಗ. ಹಿಂಗಡೆ ಅಂದ್ರೆ ನಮ್ಮ ಬೆನ್ನ ಹಿಂದೆ. ಅರ್ಥ ಆಯ್ತಲ್ವಾ? ಥ್ಯಾಂಕ್ ಯು.